ಗೋವಿಂದ ಗೋವಿಂದ. ಬೋಟ್ ಆಕ್ಸಿಡೆಂಟ್ ಅಲ್ಲಿ ತುಂಬಾ ಜನ ಹೊಗೆ ಹಾಕ್ಸ್ಕೊಂಡವ್ರೆ. ರೈಲು ಬಸ್ ಗುತ್ಕೊಂಡಿದ್ದಕ್ಕೆ 70 ಜನ ಹೊಗೆ ಹಾಕ್ಸ್ಕೊಂಡವ್ರೆ. ಹಾಗಾದ್ರೆ ಡೈರೆಕ್ಟ್ ಆಗಿ ನಿನ್ ಜೊತೆನೆ ಬಂದು ಸೇರ್ಕೊಂಡ್ಬಿಟ್ಟವ್ರ ಸ್ವಾಮಿ? ನಿನ್ನ ಹತ್ರ ಇರೋ ಯಮಗುಪ್ತರಿಗೇನೆ ಕೆಲಸ ಇಲ್ಲ. ಕುಂಭಕೋರ್ಣದಲ್ಲಿ 80 ಕೋಟಿನ ಯಾಮಾರ್ಸಿರೋ ರಾಜಕಾರಣಿ, ಟೆಲಿಕಾಮ್ ಅಲ್ಲಿ 1,00,000 ಕೋಟಿ ಯಾಮಾರ್ಸಿರೋ ಮಿನಿಸ್ಟ್ರು, 1,000 ಕೋಟಿನ ತನ್ನ ಹೊಟ್ಟೆಗೆ ಹಾಕೊಂಡಿರೋ ಮಿನಿಸ್ಟ್ರು. ನೋಡಿದ್ರ ಸ್ವಾಮಿ, ಊಟ ಬಿಟ್ಟು ಬೇರೆನೆಲ್ಲ ತಿಂತಾರೆ ಈ ರಾಜಕಾರಣಿಗಳು. ಕಾನೂನಿನ ವಿರುದ್ಧ ಗೋರ್ಮೆಂಟ್ ಜಾಗನ ವಶಪಡಿಸ್ಕೊಂಡಿದ್ದಾರೆ. ನಾನೇ ಹೇಳಿದ್ನಲ್ಲ ಸ್ವಾಮಿ, ಇವತ್ ಭೂಮಿ ತಿಂತಾ ಇದ್ದಾರೆ, ನಾಳೆ ಆಕಾಶನೂ ತಿಂತಾರೆ. ಏನಪ್ಪ ಇಲ್ಲಿ ಕೂತ್ಕೊಂಡು ನೀನು ಪೇಪರ್ ಓದ್ತಾ ಇದೆಯಲ್ಲ, ಸ್ವಲ್ಪ ಆಚೆ ಕೂತ್ಕೊಂಡು ಓದಬಾರ್ದೆ? ನಮ್ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅಂತ ನಮ್ಮೂರ್ ಸ್ವಾಮಿ ಗೊತ್ತಾಗೋದ್ ಬೇಡವಾ? ಎಷ್ಟೋ ಅಂತ ಬರೀ ಮಂತ್ರನೇ ಹೇಳ್ತಾ ಇದ್ರೆ ಸ್ವಾಮಿ ತಾನೇ ಹೇಗೆ ಕೇಳಿಸ್ಕೊಂತಾರೆ ಹೇಳಿ? ಸೂಪರ್ ವಿಷಯ ಈಗಿದೆ. ಸ್ಕೂಲು ಕಾಲೇಜ್ ಹುಡುಗರ್ಗೆ ಡ್ರಗ್ಸ್ ಸಪ್ಲೈ, ಕೈ ಕತ್ತರಿಸಿರೋ ರಾಜಕಾರಣಿ, ಪಬ್ಬಲ್ಲಿ ಹುಡುಗರ್ಗೂ ಹುಡುಗಿರ್ಗೂ ಎಣ್ಣೆ ಸಪ್ಲೈ. ಬಿಡ್ರಪ್ಪ, ಸ್ವಾಮಿಗೆ ದಿನಚರಿ ಹೇಳ್ಬೇಕು.